ಬಾಸ್ ಸೀಸನ್ 11 ಕನ್ನಡದ ಅತಿ ದೊಡ್ಡ ರಿಯಾಲಿಟಿ ಶೋ ಅಂತ ಹೇಳ್ಬೋದು. ನಮ್ಮ ಕನ್ನಡಿಗರಿಗೆ ತುಂಬಾ ಮನೆ ಮನೆ ಮಾತಾದಂತ ಬಿಗ್ ಬಾಸ್ ರಿಯಾಲಿಟಿ ಶೋ ಇನ್ನು ಒಂದೇ ವಾರದಲ್ಲಿ ಶುರುವಾಗ್ತಾ ಇದೆ. ಸೊ ಅದೇ ರೀತಿ ನಮ್ಮ ಜನಗಳು ತುಂಬಾ ಪ್ರಶ್ನೆ ಮಾಡ್ತಾ ಇದ್ರು, ಈ ಬಾರಿ ಏನೇನೆಲ್ಲ ಇದೆ, ಯಾರ್ಯಾರು ಚೇಂಜ್ ಆಗ್ತಾರೆ. ಹಾಗೆ ಕೂಡ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಗಾಸಿಪ್ ಆಗ್ತಾ ಇತ್ತು, ಈ ಬಾರಿ ಆಂಕರ್ ಹೋಸ್ಟ್ ಚೇಂಜ್ ಆಗ್ತಾರೆ ಅಂತ. ಬರ್ತಾ ಇದ್ದೀನಿ, ಆಂಕರ್ ಹೋಸ್ಟ್ ಚೇಂಜ್ ಆಗ್ತಾರೆ ಅಂತ. ಸೊ ಅದು ಯಾವುದು ಕೂಡ ಚೇಂಜ್ ಆಗಲ್ಲ. ನಮ್ಮ ಪ್ರೀತಿಯ ಕಿಚ್ಚ ಸುದೀಪ್ ಸರ್ ಅವರೇ ನಡೆಸ್ಕೊಡ್ತಾ ಇದ್ದಾರೆ. ಸೊ ಅದು ಫೈನಲ್ ಆಗಿ ಪ್ರೋಮೋ ಕೂಡ ಬಂದಿದೆ. ಅದೇ ರೀತಿ 3 ಪ್ರೋಮೋನು ಬಿಟ್ಟಿದ್ದಾರೆ. ಆ 3 ಪ್ರೋಮೋಗಳು ಕೂಡ ಮೈ ರೋಮಾಂಚನಗೊಳಿಸುವಂತ ಪ್ರೋಮೋ, ಅಷ್ಟು ಸಖತ್ತಾಗಿದೆ. ನನಗಂತೂ ತುಂಬಾ ಇಷ್ಟ ಆಗೋಯ್ತು ಅಂತ. ಯಾಕಂದ್ರೆ ಒಂದು ಕಿಚ್ಚ ಸುದೀಪ್ ಸರ್ ಅವರ ಫ್ಯಾನ್ ಆಗಿ ಅಂಡ್ ಬಿಗ್ ಬಾಸ್ ಫ್ಯಾನ್ ಆಗಿ ಇಷ್ಟಪಡ್ಲೇಬೇಕಾಗುತ್ತೆ. ಸೊ ಅಷ್ಟು ಸಖತ್ತಾಗಿತ್ತು. ಅದೇ ರೀತಿ ಆ ಪ್ರೋಮೋಗಳು ಕೂಡ ಒಂದೊಂದು ಕತೆ ಹೇಳುತ್ತೆ. ಅಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ನಡೆಯುವಂತ ಘಟನೆಗಳನ್ನೇ ಇಲ್ಲಿ ಕೂಡ ಹೇಳುತ್ತೆ. ಅಷ್ಟು ಸಖತ್ತಾಗಿದೆ ಮಾತ್ರ. ಅದೇ ರೀತಿ ಈ ಸರಿ ಬಿಗ್ ಬಾಸ್ ಮನೆ ಕೂಡ ಒಂದು ಸ್ವರ್ಗ ಒಂದು ನರಕ ಅಂತ ಇತ್ತು. ಸೊ ಆ ರೀತಿ ಆಗುತ್ತಾ ಅಂತ ಒಂದು ಕುತೂಹಲ ಇದೆ. ಸೊ ಆ ರೀತಿ ಆಗುತ್ತಾ ನೋಡ್ಬೇಕಾಗಿದೆ. ಅದೇ ರೀತಿ ಬಿಗ್ ಬಾಸ್ ಮನೆ ಕೂಡ ಎಷ್ಟು ಚೆನ್ನಾಗಿ ರೆಡಿ ಆಗಬಹುದು, ಯಾವ್ಯಾವ ರೀತಿ ಇರುತ್ತೆ ಈ ಒಂದು ಕನ್ಫೆಷನ್ ರೂಮ್, ಕಿಚನ್, ಡೈನಿಂಗ್ ಹಾಲ್ ಅಂಡ್ ಜೈಲ್ ಇಂಪಾರ್ಟೆಂಟ್ ಅಂಡ್ ಲಿವಿಂಗ್ ರೂಮ್ ಅಂಡ್ ಪ್ಲೇ ಗ್ರೌಂಡ್, ಅದೆಲ್ಲ ಯಾವ್ಯಾವ ರೀತಿ ಇರುತ್ತೆ ಅಂತ ಕೂಡ ಊಹೆ ಮಾಡ್ಕೊಳಕ್ಕಾಗಲ್ಲ. ಅಷ್ಟು ಅದ್ಭುತವಾಗಿ ಕ್ರಿಯೇಟ್ ಮಾಡಿರ್ತಾರೆ. ಸೊ ಅದೇ ರೀತಿ ಮೇನ್ ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ ಈ ಬಾರಿ ಕೂಡ 14 ಜನ ಕಂಟೆಸ್ಟೆಂಟ್ ಬರೋ ಸಾಧ್ಯತೆ ಬರುತ್ತಾರೆ. ಆ 14 ಜನರಲ್ಲಿ ನಿಮಗೆ ಇಷ್ಟವಾದಂತ ಕಂಟೆಸ್ಟೆಂಟ್ಸ್ ಕೂಡ ಇರ್ಬೋದು. ಸೊ ಆ ಕಂಟೆಸ್ಟೆಂಟ್ಸ್ ಅಲ್ಲಿ ನಾವು ಏನೆಲ್ಲ ಎಕ್ಸ್ಪೆಕ್ಟ್ ಮಾಡ್ತೀವಿ ಅಲ್ವಾ? ಒಬ್ಬರಿಂದ ಕಣ್ಣೀರು, ಒಬ್ಬರಿಂದ ನಗು, ಒಬ್ಬರಿಂದ ಆಟ ಆಡುವಂತ ಸಾಮರ್ಥ್ಯ ಅಂಡ್ ಎನರ್ಜಿ, ಈ ತರ ತುಂಬಾ ಅವರಲ್ಲಿ ಇರುವಂತ ಕ್ವಾಲಿಟೀಸ್ ನಮಗೆ ಇಷ್ಟ ಆಗುತ್ತೆ. ನಾವು ಯಾವ್ದನ್ನ ಎಕ್ಸ್ಪೆಕ್ಟ್ ಮಾಡ್ತೀವಿ ಅದು ಅವರಿಂದ ಬಯಸ್ತೀವಿ ನಾವು. ಸೊ ಅದೇ ರೀತಿ ಅವರಲ್ಲಿರುವಂತ ಟ್ಯಾಲೆಂಟ್ ನ ಹೇಗೆಲ್ಲ ಪ್ರೂವ್ ಮಾಡ್ಕೊಂತಾರೆ, ಹಾಗೆ ಕೊನೆ ಕ್ಷಣದಲ್ಲಿ ಎಲ್ಲ ಚೇಂಜ್ ಆಗುತ್ತೆ. ಅಂದ್ರೆ ನಾವು ಫಸ್ಟ್ ವೀಕ್ ನೋಡಿದ ತಕ್ಷಣ ಇವರು ನಮಗೆ ಇಷ್ಟ, ಇವರೇ ಫೈನಲ್ ಒಬ್ರು ಬರ್ದೇ ಬರ್ತಾರೆ ಅಂಡ್ ಇವರೇ ಕಪ್ ಗೆಲ್ಲೋದು ಅಂತ ಅನ್ಕೊಂಡಿರ್ತೀವಿ. ಸೊ ಅದು ಲಾಸ್ಟ್ ವೀಕ್ ಅಲ್ಲಿ ಟ್ವಿಸ್ಟ್ ಆಗುತ್ತೆ. ಸೊ ನಮಗೂ ಕೂಡ ಅನ್ಸಿದೆ ಅಲ್ವಾ, ಆ 5 ಜನಗಳಲ್ಲಿ ನಮಗೆ ಇಷ್ಟ ಆದವ್ರು ಗೆಲ್ತಾರೆ ಅಂತ ಅನ್ಕೊಂಡಿದ್ವಿ. ಸೊ ಅದು ಯಾವ್ದು ಆಗಲ್ಲ. ಯಾರು ಹೇಗೆಲ್ಲ ಇರ್ತಾರೆ ಅಂತ ಗೊತ್ತಾಗಲ್ಲ, ಯಾವ್ಯಾವ ರೀತಿ ಆಟ ಆಡಿರ್ತಾರೆ ನಾವು ಅಬ್ಸರ್ವ್ ಮಾಡಿರಲ್ಲ. ಸೊ ಅದೇ ರೀತಿ ಈ ಸರಿ ಕೂಡ ಅಷ್ಟೇ ಕುತೂಹಲದಿಂದ ನಾನು ಕಾಯ್ತಾ ಇದ್ದೀನಿ. ಇನ್ನು ಒಂದೇ ವಾರ ಇರೋದು. ಸೊ ನೋಡೋಣ, ಒಂದು ವಾರ ವೆಯ್ಟ್ ಮಾಡೋಣ, ಯಾರ್ಯಾರೆಲ್ಲ ಬರ್ತಾರೆ ಕಂಟೆಸ್ಟೆಂಟ್ಸ್ ಕೂಡ. ನಮಗೆ ಇಷ್ಟ ಆಗೋರು ಯಾರಿದ್ದಾರೆ ಅಲ್ಲಿ ಆ ಕಂಟೆಸ್ಟೆಂಟ್ ಲಿಸ್ಟ್ ಅಲ್ಲಿ ನಮಗೆ ಇಷ್ಟ ಆದವ್ರು ಯಾರು ಬರ್ತಾರಾ ಬರಲ್ವಾ? ಸೊ ಕಾದ್ ನೋಡ್ಬೇಕಾಗಿದೆ. ಇನ್ನೊಂದೇ ವಾರ. ಅದೇ ರೀತಿ ನಾವು ಒಂದನ್ನ ಮಿಸ್ ಮಾಡ್ಕೊಳ್ಳಲ್ಲ. ಬಿಗ್ ಬಾಸ್ ಅಂತ ಕೂಡಲೇ ಒಂದು ಮೇನ್ ಇಂಪಾರ್ಟೆಂಟ್ ಏನಿರ್ಬೋದು, ಬಿಗ್ ಬಾಸ್ ವಾಯ್ಸ್. ಟಿವಿ ಹಾಕಿದ ತಕ್ಷಣ ಕೇಳ್ತೀವಲ್ಲ ಬಿಗ್ ಬಾಸ್ ಇನ್ನೊಂದು ಕಳೆ ಕೊಡೋದು ಅಂತ ಅಂದ್ರೆ. ಸೊ ಅದು ಕೂಡ ನಾನು ತುಂಬಾ ವೆಯ್ಟ್ ಮಾಡ್ತಿದ್ದೀನಿ. ನೀವು ಕೂಡ ವೆಯ್ಟ್ ಮಾಡ್ತಿದ್ದೀರಾ ಅಂತ ನಂಗೆ ಗೊತ್ತು. ಸೊ ಯಾರ್ಯಾರೆಲ್ಲ ಬಿಗ್ ಬಾಸ್ಗೆ ವೆಯ್ಟ್ ಮಾಡ್ತಿದ್ದೀರಿ ಕಮೆಂಟ್ ಮಾಡಿ ಅಂಡ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.